ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ ಹಿಂದಿನ ಕಾರಣಗಳು ಏನಿರಬಹುದು, ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ, ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹೇಳಿದ್ರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು 445 ಪಾಯಿಂಟ್ಸ್ ಅಥವಾ 1.88% ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆಯ್ತು, ಸ್ವಲ್ಪ ಅಪ್ಪಲ್ ಆಯ್ತು, ತೀರಾ ಫ್ಲಾಟ್ ಆಗಿ ಏನಿರಲಿಲ್ಲ. ಆನಂತರ ಸ್ವಲ್ಪ ಡೌನ್ ಆಯ್ತು, ಮತ್ತೆ ಅಲ್ಲಿಂದ ಬೌನ್ಸ್ ಬ್ಯಾಕ್ ಬಂತು. ನೋಡಿ, ಭರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅನ್ಸ್ಟಾಪಬಲ್ ಅನ್ನೋ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂತು 3 ಗಂಟೆವರೆಗೂ. ಆನಂತರ ಐಯಿಂದ ಸ್ವಲ್ಪ ಅಂದ್ರೆ ನೋಡಬಹುದು ಮೋರ್ ದನ್ 40 ಪಾಯಿಂಟ್ಸ್ ಡೌನ್ ಆಗಿದೆ. ಬಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ತುಂಬಾ ದಿನದ ನಂತರ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಲಾಸ್ಟ್ 1 ತಿಂಗಳಿಂದ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬರೋದು ಅಥವಾ ಅಪ್ ಆದ್ರೆ 1% 0.5% ಈ ರೀತಿ ಅಪ್ ಆಗ್ತಾ ಇತ್ತು. ಇವತ್ತಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಬಂತು. ಇವತ್ತಿನ ಹೈ ನೋಡಬಹುದು 24,226 ವರೆಗೂ ಕೂಡ ಹೋಗಿ ಆನಂತರ 188ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ. ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 1,436 ಪಾಯಿಂಟ್ಸ್ ಅಥವಾ 1.83% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಪರ್ಫಾರ್ಮೆನ್ಸ್ ಗ್ಯಾಪ್ ಅಪ್ ಓಪನಿಂಗ್ ಆನಂತರ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 1.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 ಅಲ್ಲಿ 1.76% ಪಾಸಿಟಿವ್ ಇದೆ. ನಿಫ್ಟಿ 200 1.65% ಪಾಸಿಟಿವ್ ಇದೆ. ನಿಫ್ಟಿ 500 1.5% ಪಾಸಿಟಿವ್ ಇದೆ. ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 1.25 ಇಂದ 1.88 ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು, ಎಸ್ಪೆಷಲಿ ತುಂಬಾ ದಿನದ ನಂತರ. ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. 1.18% ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ 50. ಮಿಡ್ ಕ್ಯಾಪ್ 100 1.14% ಪಾಸಿಟಿವ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 1.07% ಪಾಸಿಟಿವ್ ಇದೆ. ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.64% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.63% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.55% ಪಾಸಿಟಿವ್ ಇದೆ. ಕಂಪೇರ್ ಟು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಲಾರ್ಜ್ ಕ್ಯಾಪ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. ಅದು ನಿಫ್ಟಿ 50 ಆಗ್ಬೋದು ಅಥವಾ ನಿಫ್ಟಿ ನೆಕ್ಸ್ಟ್ 50 ಆಗ್ಬೋದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ತು ಇವತ್ತು. ಸ್ವಲ್ಪ ಹಿಂದೆ ಉಳಿದಿದ್ದು ಅಂದ್ರೆ ಅದು ಸ್ಮಾಲ್ ಕ್ಯಾಪ್. ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ಕೂಡ ನೋಡಬಹುದು 0.69% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗಾದ್ರೂ ಕೊಡಬೇಕು ಅಂತಂದ್ರೆ ಅದು ಆಟೋ ಸೆಕ್ಟರ್ ಅಂತ ಹೇಳ್ಬೋದು. 3.79% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಭರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. 2 ಡೇಸ್ ಬಿಫೋರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ ಭರ್ಜರಿ ಅಂದ್ರೆ ಆಲ್ಮೋಸ್ಟ್ 4% ವರೆಗೂ ಇಂಡೆಕ್ಸ್ ಅಲ್ಲಿ ರ್ಯಾಲಿ ಬಂದಿದೆ. ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಇವತ್ತು 1.64% ಪಾಸಿಟಿವ್ ಆಯ್ತು. FMCG ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು, 1.15% ಪಾಸಿಟಿವ್. ನಿಫ್ಟಿ ಐಟಿ ಕೂಡ ನೋಡಬಹುದು ಸೆಕೆಂಡ್ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಅಂತಂದ್ರೆ ನಿಫ್ಟಿ ಐಟಿ. ಇವತ್ತು ಆಟೋ ಸೆಕ್ಟರ್ ನಿಯರ್ಲಿ 4% ಪಾಸಿಟಿವ್ ಆದ್ರೆ ನಿಫ್ಟಿ ಐಟಿ 2.26% ಪಾಸಿಟಿವ್ ಆಯ್ತು. ಮೀಡಿಯಾ ಮಾತ್ರ ಇವತ್ತು ಸ್ವಲ್ಪ ಸ್ಟ್ರಗಲ್ ಮಾಡ್ತು. ಮೆಟಲ್ ನಿಯರ್ಲಿ 1% ಪಾಸಿಟಿವ್ ಇದೆ. ಫಾರ್ಮಾ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ, 0.4% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, 0.79% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 1.41% ಪಾಸಿಟಿವ್ ಇದೆ. ರಿಯಾಲ್ಟಿ ಮೋರ್ ದನ್ 1% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ 0.51% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು 1.89% ಅಪ್ ಆಗಿದೆ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಕೂಡ 1.28% ಪಾಸಿಟಿವ್ ಇದೆ. ಅಂದ್ರೆ ಇವತ್ತು ಮೀಡಿಯಾ ಒಂದನ್ನ ಹೊರತುಪಡಿಸಿ ಇನ್ನೆಲ್ಲ ಇಂಡೈಸಸ್ ಗಳ ಕೂಡ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗಿದ್ದಾವೆ. ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದವೆ ನೋಡಬಹುದು. ಹಾಗಾದ್ರೆ ಈ ರೀತಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬರೋದಕ್ಕೆ ಏನಾದ್ರೂ ಭರ್ಜರಿ ಕಾರಣ ಇದೆಯಾ? ಖಂಡಿತ ಮಾರ್ಕೆಟ್ ಅಲ್ಲಿ ಯಾವತ್ತ ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದಕ್ಕೂ ಯಾವ್ದಾದ್ರು ಒಂದು ಕಾರಣ ಇರಬೇಕು ಅಥವಾ ಓಪ್ಸ್ ಇರಬೇಕು. ಅಥವಾ ಬ್ಯಾಡ್ ಪರ್ಫಾರ್ಮೆನ್ಸ್ ಬಂದ್ರೂ ಕೂಡ ಅದಕ್ಕೂ ಯಾವ್ದಾದ್ರು ಒಂದು ಕಾರಣ ಇದ್ದೇ ಇರುತ್ತೆ. ಸೊ ನೋಡೋಣ ಯಾವೆಲ್ಲ ಕಾರಣಗಳಿದಾವೆ ಅಂತ. ಅದಕ್ಕೆ ಮುಂಚೆ ನಾವು ಗ್ಲೋಬಲ್ ಮಾರ್ಕೆಟ್ಸ್ ಅನ್ನ ಒಂದ್ಸಲ ನೋಡ್ಕೊಂಡು ಮುಂದುವರಿಯೋಣ. ಅವೇನಾದ್ರೂ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಿದವ ನಮ್ಮ ಮಾರ್ಕೆಟ್ ಮೇಲೆ ಅಂತ. ಗ್ಲೋಬಲ್ ಮಾರ್ಕೆಟ್ಸ್ ಅನ್ನ ಓಪನ್ ಮಾಡಿದ್ರೆ ನೋಡಬಹುದು ಇಲ್ಲೇನಂತ ಬಿಗ್ ರಿಯಾಕ್ಷನ್ ಇಲ್ಲ. ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಏಷ್ಯನ್ ಮಾರ್ಕೆಟ್ಸ್ ಆಗ್ಬೋದು ಅಥವಾ ಯುರೋಪಿಯನ್ ಮಾರ್ಕೆಟ್ಸ್ ಆಗ್ಬೋದು, CAC ಡಾಕ್ಸ್ ನೋಡಬಹುದು ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಅಲ್ಲೆಲ್ಲೂ ಕೂಡ ಬಿಗ್ ರಿಯಾಕ್ಷನ್ ಏನಿಲ್ಲ. ನಮ್ಮ ಮಾರ್ಕೆಟ್ ಅಲ್ಲಿ ಬಂದಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಬರ್ತಾ ಇಲ್ಲ. ನಾರ್ಮಲ್ ಆಗಿ ಟ್ರೇಡ್ ಆಗ್ತಿದೆ. ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಏನು ನಮ್ಮ ಮಾರ್ಕೆಟ್ ಮೇಲೆ ಇವತ್ತು ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ. ಗ್ಲೋಬಲ್ ಮಾರ್ಕೆಟ್ಸ್ ಗೆ ಅಗೇನೆಸ್ಟ್ ಆಗಿ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು. ಹಾಗಾದ್ರೆ ಯಾವ ಫ್ಯಾಕ್ಟರ್ಸ್ ಈ ರ್ಯಾಲಿಯ ಹಿಂದಿದೆ ಆ ವಿಚಾರಕ್ಕೆ ನಾವು ಬರೋದಾದ್ರೆ
ಬಿಸ್ನೆಸ್ ಅಪ್ಡೇಟ್ಸ್. ನಾನು ಇದನ್ನ ನಿಮಗೆ ಭಾನುವಾರದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. 1ನೇ ತಾರೀಕು ಆನ್ವರ್ಡ್ಸ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗುತ್ತೆ. ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಲದ್ದು ಅಂತ. ಯಾಕೆಂತಂದ್ರೆ ಪ್ರೀವಿಯಸ್ ಕ್ವಾರ್ಟರ್ ಕಂಪನಿಗಳ ನಂಬರ್ಸ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಜೊತೆಗೆ ಈಗ ಡಿಸೆಂಬರ್ ಮುಗ್ದಿದ್ರಿಂದ Q3 ಅಪ್ಡೇಟ್ಸ್ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಮಂತ್ಲಿ ಅಪ್ಡೇಟ್ಸ್ ಅನ್ನ ನೋಡಿದ ನಂತರ Q3 ರಿಸಲ್ಟ್ಸ್ ಹೇಗಿರ್ಬೋದು ಅನ್ನೋ ಅಂತ ಕ್ಯಾಲ್ಕುಲೇಷನ್ ಶುರುವಾಗುತ್ತೆ ಅಂತ ಭಾನುವಾರದ ವಿಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೆ. ತುಂಬಾನೇ ಕ್ರೂಷಿಯಲ್ ಆಗ್ಬೋದು ಅಂತ. ಅದೇ ರೀತಿ ಕ್ರೂಷಿಯಲ್ ಆಗ್ತಾ ಇದೆ, ಬಟ್ ಅದು ಪಾಸಿಟಿವ್ ಆಗಿ ಆಗ್ತಾ ಇದೆ. ಖಂಡಿತ ಇದು ಖುಷಿ ಪಡೋ ವಿಚಾರ ಅಂತಾನೆ ಹೇಳ್ಬೋದು. ಹಲವು ಕಂಪನಿಗಳು ಈಗಾಗಲೇ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದಾವೆ. ಎಸ್ಪೆಷಲಿ ನಾವು ನಿನ್ನೆ ಆಟೋ ಸೆಕ್ಟರ್ ನ ನಂಬರ್ಸ್ ಅನ್ನ ನೋಡಿದ್ವಿ. ಕೆಲವು ಆಟೋ ಸೆಕ್ಟರ್ಸ್ ನಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಮಾರುತಿ ಸುಜುಕಿ ನಂಬರ್ಸ್ ತುಂಬಾ ಚೆನ್ನಾಗಿತ್ತು. 3% ರ್ಯಾಲಿ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿತ್ತು ಡೇಟಾ ರಿಲೀಸ್ ಆದ್ಮೇಲೆ. ಇದು ಏನ್ ತೋರಿಸ್ತಾ ಇದೆ ಅಂತಂದ್ರೆ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ, ಗ್ರೋತ್ ಕಂಡು ಬರ್ತಾ ಇದೆ ಅನ್ನುವಂತ ವಿಚಾರವನ್ನ ತೋರಿಸ್ತಾ ಇದೆ. ಹಾಗಾಗಿ ಈಗ ಓಪ್ಸ್ ಜಾಸ್ತಿ ಆಗ್ತಾ ಇದೆ ಕಂಪನೀಸ್ ಗಳ ರಿಸಲ್ಟ್ ಮೇಲೆ. ಇನ್ ಕೇಸ್ ಏನಾದ್ರೂ ಮುಂದಿನ ದಿನಗಳಲ್ಲಿ ಬರುವಂತ ಫುಲ್ ಫ್ಲೆಡ್ಜ್ಡ್ ನಂಬರ್ಸ್ ಡಿಸಪಾಯಿಂಟಿಂಗ್ ಆಗಿತ್ತು ಅಂತಂದ್ರೆ ಖಂಡಿತ ಆಗ ಇದಕ್ಕೆ ಅಗೇನೆಸ್ಟ್ ರಿಯಾಕ್ಷನ್ ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಅಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಗ್ ಪ್ಲೇಯರ್ಸ್ ಕಂಪನಿಗಳ ಸೇಲ್ಸ್ ವಾಲ್ಯೂಮ್ಸ್ ಅನ್ನ ನೋಡಿನೇ ಎಸ್ಟಿಮೇಷನ್ಸ್ ಮಾಡ್ಬಿಡ್ತಾರೆ ಎಷ್ಟು ಬರ್ಬೋದು ಇದರ ಲಾಭ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಬಿಸ್ನೆಸ್ ಅಪ್ಡೇಟ್ಸ್ ನಿನ್ನೆ ಹಾಗೂ ಇವತ್ತು ರಿಲೀಸ್ ಆಗಿರುವಂತವು ತುಂಬಾನೇ ಪಾಸಿಟಿವ್ಸ್ ಅನ್ನ ತಂದು ಕೊಡ್ತಾ ಇದೆ. ಹಾಗಾಗಿ ಎಲ್ಲಾ ಕಡೆ ಕೂಡ ಬೈಯಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಕ್ರಿಸ್ಮಸ್ ರ್ಯಾಲಿ ಅಂತೂ ಅಥವಾ ಸಾಂತಾ ರ್ಯಾಲಿ ಅಂತೂ ಬರಲೇ ಇಲ್ಲ, ಡೌನ್ ಪರ್ಫಾರ್ಮೆನ್ಸ್ ಇತ್ತು. ಬಟ್ 2ನೇ ತಾರೀಕು ಇವತ್ತಿನ ತನಕ ಯೂಶುವಲಿ ಡೇಟ್ ಇರುತ್ತೆ. ಅಟ್ ಲೀಸ್ಟ್ ಲಾಸ್ಟ್ ಡೇ ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಅಂದ್ಕೊಳ್ಬಹುದು ನಾವು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಓವರ್ ಆಲ್ ಇವತ್ತಿನ ಒಳ್ಳೆಯ ಪರ್ಫಾರ್ಮೆನ್ಸ್ ಏನಿದೆ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಗಳ ಬಿಸ್ನೆಸ್ ಅಪ್ಡೇಟ್ಸ್. ಜೊತೆಗೆ ನಿನ್ನೆ ತಾನೇ ನಾವು ಇನ್ನೂ ಒಂದು ಅಪ್ಡೇಟ್ ಅನ್ನ ನೋಡಿದ್ವಿ, GST ಕಲೆಕ್ಷನ್. ಇಲ್ಲೂ ಕೂಡ ಪಾಸಿಟಿವ್ಸ್ ಇದೆ. 7.3% ಅಪ್ ಆಗಿದೆ ಟೋಟಲ್ ಡಿಸೆಂಬರ್ ಕಲೆಕ್ಷನ್ ಅಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಇದೇನನ್ನ ತೋರಿಸುತ್ತೆ ಅಂತಂದ್ರೆ ಎಕಾನಮಿ ಸ್ಟ್ರಾಂಗ್ ಇದೆ, ಅಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ನೆಗೆಟಿವ್ಸ್ ಇಲ್ಲ ಅನ್ನೋದನ್ನ ತೋರಿಸುತ್ತೆ. Q2 GDP ಸ್ಲೋ ಆಗಕ್ಕೆ ಕಾರಣ ಸಪರೇಟ್ ಇದೆ. ಎಲೆಕ್ಷನ್ ಕಾರಣದಿಂದ ಗವರ್ನಮೆಂಟ್ ಕ್ಯಾಪೆಕ್ಸ್ ಆಗಿಲ್ಲ, ಅವೆಲ್ಲ ಕೂಡ ಕಾರಣಗಳಿದ್ವು. ಹಾಗಾಗಿ ಸ್ವಲ್ಪ ಡೌಟ್ಸ್ ಇತ್ತು ಮಾರ್ಕೆಟ್ಗೆ. ಬಟ್ ಈಗ ಬರ್ತಿರುವಂತಹ ಡೇಟಾಗಳನ್ನ ನೋಡಿದ್ಮೇಲೆ Q3 ಬಿಸ್ನೆಸ್ ಅಪ್ಡೇಟ್ಸ್ ಆಗ್ಬೋದು, GST ಕಲೆಕ್ಷನ್ ಡೇಟಾ ಆಗ್ಬೋದು, ಎಲ್ಲವನ್ನು ನೋಡಿದಾಗ ಎಕಾನಮಿ ಸ್ಟ್ರಾಂಗ್ ಇದೆ ಅನ್ನುವಂತ ಇಂಡಿಕೇಶನ್ ಅಥವಾ ಅರ್ಲಿ ಇಂಡಿಕೇಶನ್ ಸಿಗ್ತಾ ಇದೆ. ಹಾಗಾಗಿ ಎಲ್ಲ ಕಡೆ ಕೂಡ ಭರ್ಜರಿ ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಅಂತ ಹೇಳ್ಬೋದು. ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ನೋಡೋಣ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವುದನ್ನು ನಾವು ಹಿಂಗೆ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಒಂದು ಎಸ್ಟಿಮೇಷನ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಅಷ್ಟೇ. ಒಳ್ಳೆ ಪರ್ಫಾರ್ಮೆನ್ಸ್ ಬಂತ ಎಂಜಾಯ್ ಮಾಡಬೇಕು, ಬ್ಯಾಡ್ ಪರ್ಫಾರ್ಮೆನ್ಸ್ ಬಂತ ಇಟ್ಸ್ ಓಕೆ, ಅದು ಒಳ್ಳೆ ಅಪರ್ಚುನಿಟಿ ಅಂತ ಕಾಯ್ಬೇಕು. ಎಷ್ಟೇ ಮಾರ್ಕೆಟ್ ಅಲ್ಲಿ ಮಾಡ್ಬೇಕಾಗಿರೋದು. ಜೊತೆಗೆ ಇವನ್ IT ಸೆಕ್ಟರ್ ಕೂಡ ಇವತ್ತು ತುಂಬಾನೇ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತು. ಅದಕ್ಕಂತೂ ಹಲವು ಕಾರಣಗಳಿದ್ದಾವೆ. ಸೊ ನೋಡೋಣ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ ಜನವರಿ 20ಕ್ಕೆ ಟ್ರಂಪ್ ಅವರು ಅಧಿಕಾರ ವಹಿಸ್ಕೊಳ್ತಿದ್ದಾರೆ. ಅನಂತರ ಮಾರ್ಕೆಟ್ ವೊಲಟೈಲ್ ಇರ್ಬೋದೇನೋ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಯಾಕಂದ್ರೆ ಯಾವೆಲ್ಲ ಅನೌನ್ಸ್ಮೆಂಟ್ ಗಳು ಬರ್ತವೋ ಗೊತ್ತಿಲ್ಲ. ಈಗಾಗಲೇ ಮಾರ್ಕೆಟ್ ಅನ್ನ ಅಲುಗಾಡಿಸ್ತಿದ್ದಾರೆ ಅವರು ಏನೇನೋ ವಿಚಾರಗಳನ್ನ ಎತ್ಕೊಂಡು. ಬಟ್ ಜೊತೆಗೆ ಇವತ್ತು IT ಸೆಕ್ಟರ್ ಈ ರೀತಿ ಪರ್ಫಾರ್ಮೆನ್ಸ್ ಬಲಿಕೆ ಇನ್ನೂ ಒಂದು ಕಾರಣ ಇರಬಹುದು. ನಿನ್ನೆ H1B ವೀಸಾ ಬಗ್ಗೆ ತುಂಬಾ ಅಗೇನೆಸ್ಟ್ ಆಗಿದ್ದವರು ಮಸ್ಕ್ ಸಪೋರ್ಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಮೆತ್ತಗಾಗಿದ್ದಾರೆ. ಟ್ರಂಪ್ ಪಾಸಿಟಿವ್ ಮಾತನಾಡಿದ್ದಾರೆ. ಸೊ ಬಹುಶಃ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು IT ಸೆಕ್ಟರ್ ಮೇಲೆ. ಅಂದ್ರೆ ಹೇಳಿದಷ್ಟು ಸುಲಭ ಅಲ್ಲ ಜಾರಿಗೆ ತರೋದು ಅನ್ನುವಂತ ವಿಚಾರಗಳು ಕೂಡ ನಮಗೆ ಕಂಡು ಬರ್ತಾ ಇದೆ ಈಗ. ಹಾಗಾಗಿ ಅದು ಕೂಡ IT ಸೆಕ್ಟರ್ ನ ಮೇಲೆ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರಬಹುದು. ಸೊ ಈ ಎಲ್ಲ ಕಾರಣಗಳಿಂದ ಇವತ್ತಂತೂ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಮಾರ್ಕೆಟ್ ನಾನು ಯಾವಾಗ್ಲೂ ಹೇಳಾಗೆ ಹೋಗೋದು ಮೇಲೇನೆ, ಕೆಳಗಂತೂ ಹೋಗೋದಿಲ್ಲ. ಕೆಳಗೆ ಹೋದ್ರೂ ಕೂಡ ಅದು ಶಾರ್ಟ್ ಟರ್ಮ್ ಆಗಿರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಮೇಲೆ ಹೋಗುತ್ತೆ, ಅದರಲ್ಲಿ ಏನ್ ಡೌಟೇ ಇಲ್ಲ. ನಾವು ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎಷ್ಟೆಲ್ಲ ಟೈಲ್ ವಿಂಡ್ಸ್ ಗಳನ್ನ ಹೆಡ್ ವಿಂಡ್ಸ್ ಗಳನ್ನ ನೋಡಿದೆ ಮಾರ್ಕೆಟ್. ಎಲ್ಲ ನೋಡಿದ ನಂತರ ಕೂಡ ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲ ನೋಡಿದ ನಂತರ ಕೂಡ ಮಾರ್ಕೆಟ್ ಹೈ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಮಾರ್ಕೆಟ್ ಹೋಗೋದು ಹೈಗೆ, ಅದಕ್ಕೆ ದಾರಿ ಮೇಲೇನೆ ಇರೋದು. ನಾವು ಮಾಡ್ಬೇಕಾಗಿರೋದು ಒಳ್ಳೆ ಸ್ಟಾಕ್ ಗಳನ್ನ, ಕ್ವಾಲಿಟಿ ಸ್ಟಾಕ್ ಗಳನ್ನ ಆಯ್ಕೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಇನ್ ಕೇಸ್ ಆ ಸ್ಟಾಕ್ ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂತ ನಮ್ಮ ಹತ್ರ ಹಣ ಇದ್ರೆ ಅವರೇಜಿಂಗ್ ಅನ್ನ ಮಾಡಬೇಕು, ಇಲ್ವಾ ಇರುವಂತ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಬೇಕು. ಅಷ್ಟನ್ನ ಮಾಡೋದು ಖಂಡಿತ ನಮ್ಗೆ ಒಳ್ಳೆ ಲಾಭವನ್ನ ತಂದ್ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿರೋಣ ಅಷ್ಟೇ. ಇನ್ನೆಲ್ಲಾನು ಕೂಡ ಅನ್ಕಂಟ್ರೋಲಬಲ್ ಇವೆಂಟ್ಸ್, ನಮ್ ಕೈಲೇನು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರೋದನ್ನು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಅಥವಾ ಡೌನ್ ಫಾಲ್ ಬರೋದನ್ನು ಕೂಡ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ನಮ್ ಕಂಟ್ರೋಲ್ ಅಲ್ಲಿ ಇರೋದು ಅಂತಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಸ್. ಕ್ವಾಲಿಟಿ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಕಾಯ್ಬೇಕು. ಅಷ್ಟನ್ನ ನಾವು ಮಾಡೋಣ. ಮಾರ್ಕೆಟ್ ಅಲ್ಲಿ ರ್ಯಾಲಿ ಡೌನ್ ಫಾಲ್ ಎಲ್ಲ ಬಂದ್ರು ಕೂಡ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಡುತ್ತೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.